ಹಾಯ್ ಎವ್ರಿವನ್. ಇವತ್ತು ನಾನಿಲ್ಲಿ ಬಂದಿರುವಂತದ್ದು ನಿಮ್ ಜೊತೆ ರಿಪ್ಲೇಸ್ಮೆಂಟ್ ಶೇಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿರುವಂತದ್ದು. ತುಂಬಾ ಜನ ವೆಯ್ಟ್ ಲಾಸ್ಗೆ ಯಾಕೆ ಶೇಕ್ ಅನ್ನ ತೆಕ್ಕೋಬೇಕು, ಯಾಕೆ ವೆಯ್ಟ್ ಲಾಸ್ಗೆ ನಾವು ಮನೆಯಲ್ಲೇ ಇರುವಂತಹ ಕೆಲವು ಸ್ಪ್ರೌಟ್ಸ್ ಇರ್ಬೋದು ಅಥವಾ ಕೆಲವೊಂದು ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ಅನ್ನ ತೆಕ್ಕೊಂಡು ವೆಯ್ಟ್ ಲೂಸ್ ಮಾಡ್ತೇವೆ ಅಂತ ಹೇಳ್ತಾರೆ. ಬಟ್ ನಾನು ಯಾಕೆ ಈ ಒಂದು ಶೇಪ್ ಶಿಫ್ಟ್ ಶೇಕ್ ಹೇಳುವಂಥದ್ದು ಯಾಕೆ ಇಂಪಾರ್ಟೆಂಟ್ ಇದೆ ನಮ್ಮ ಒಂದು ವೆಯ್ಟ್ ಲಾಸಿಗೆ ಹೇಳುವುದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಒಂದು ಶಾರ್ಟ್ ಆದ ವಿಡಿಯೋವನ್ನ ನಿಮ್ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಶೇಕ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಹೇಳುವಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಪ್ಯಾಕ್ ಅಲ್ಲೇ ಹಾಕಿದ್ದಾರೆ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇದರಲ್ಲಿ. ಸೊ ಮೇನ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಇದರಲ್ಲಿ ಇರುವಂತದ್ದು ಪ್ರೋಬಯೋಟಿಕ್ಸ್ ಹೇಳಿ. ಸೊ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಒಂದು ನಾವು ಸಣ್ಣ ಇರುವಾಗದಿಂದ ಹುಷಾರಿಲ್ಲದಿದ್ರೆ ನಮಗೆ ಬ್ರೆಡ್ ಕೊಡ್ತಿದ್ರು ಅಥವಾ ಒಂದು ಏನು ಇಡ್ಲಿಯನ್ನ ಕೊಡ್ತಾ ಇದ್ರು. ಯಾಕೆ ಕೊಡ್ತಿದ್ರು ಹೇಳಿದ್ರೆ ಅದರಲ್ಲಿ ಒಂದು ಗುಡ್ ಬ್ಯಾಕ್ಟೀರಿಯಾ ಇತ್ತು, ಈಸ್ಟ್ ಫಾರ್ಮ್ ಆಗಿರ್ತಿತ್ತು. ಹುಳಿ ಬಂದ ಹಿಟ್ಟಿಂದ ನಾವು ಫುಡ್ ಅನ್ನ ತೆಕೊಳ್ತಿದ್ವಿ. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ಈ ಒಂದು ಪ್ರಾಡಕ್ಟ್ ಅಲ್ಲಿ ಇದೆ. ಸೊ ಗುಡ್ ಬ್ಯಾಕ್ಟೀರಿಯಾ ಹೇಳುವಂತದ್ದು ನಮ್ಮ ಒಂದು ಗಟ್ ಹೆಲ್ತ್ ಅನ್ನ ಚೆನ್ನಾಗಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗಟ್ ಹೆಲ್ತ್ ಹೇಳುವಂತ ತುಂಬಾ ಇಂಪಾರ್ಟೆಂಟ್. ನಮ್ಮ ಹೊಟ್ಟೆಯಲ್ಲಿ ಹೋಗಿರುವಂತಹ ಪೋಷಕಾಂಶಗಳನ್ನ ಹಾಗೂ ಕಶ್ಮಲಗಳನ್ನ ವಿಭಜಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ತೆಕೊಳ್ಳುವಂತ ಕಾರ್ಬ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅದರಲ್ಲಿ ಇರುವಂತ ಎಲ್ಲ ನ್ಯೂಟ್ರಿಷನ್ ಅನ್ನ ದೇಹಕ್ಕೆ ಕಳುಹಿಸಿ ಅದರಲ್ಲಿ ಇರುವಂತಹ ಏನು ಕಶ್ಮಲಗಳನ್ನ ಸಪರೇಟ್ ಮಾಡಲಿಕ್ಕೆ ಈ ಒಂದು ಪ್ರೋಬಯೋಟಿಕ್ಸ್ ಹೇಳುವಂತದ್ದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಪ್ರೋಬಯೋಟಿಕ್ಸ್ ಹೇಳುವಂತದ್ದು ಈ ಪ್ರಾಡಕ್ಟ್ ಅಲ್ಲಿ ಇದೆ ಅಂಡ್ ಇದು ನಮ್ಮ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಾನು ಹೇಳುವಂತದ್ದು, ನಾವು ಡಯಟ್ ಹೇಳ್ತೇವೆ ಮನೆಯಲ್ಲಿ ಏನಾದ್ರೂ ಒಂದು ನಮ್ದೇ ಆದ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೇವೆ ಅಥವಾ ನಾವು ಏನು ಒಂದು ಮನೆಯಲ್ಲೇ ಏನಾದ್ರೂ ಒಂದು ಡಯಟ್ ಫುಡ್ ಅಂತ ಮಾಡ್ತೇವೆ. ಸೊ ಅದ್ರಲ್ಲಿ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ ಸಿಗ್ತದ ಹೇಳುವಂತದ್ದು, ಎಲ್ಲ ರೀತಿದು ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಸಿಗುತ್ತಾ ಹೇಳುವಂತದ್ದು ನಾವೊಮ್ಮೆ ಆಲೋಚನೆ ಮಾಡಬೇಕು. ನೆಕ್ಸ್ಟ್ ಈ ಪ್ರಾಡಕ್ಟ್ ಅಲ್ಲಿ ಏನಿದೆ ಅಂತ ಹೇಳುವುದಾದ್ರೆ ಇದರಲ್ಲಿ ಇರುವಂತದ್ದು ಪ್ರೋಟೀನ್ ನಮ್ಮ ಮೆಟಬಾಲಿಸಮ್ ಅನ್ನ ಚೆನ್ನಾಗಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಇದು ಡೈಜೆಸ್ಟ್ ಆಗ್ಲಿಕ್ಕೆ ಕಾರ್ಬ್ಸ್ ಗಿಂತ ಜಾಸ್ತಿ ಟೈಮ್ ಅನ್ನ ತೆಕೊಳ್ಳುತ್ತೆ. ಇದು ನಮ್ಮ ಹಸಿವೆಯನ್ನ ಕಮ್ಮಿ ಮಾಡುತ್ತೆ. ಯಾವಾಗ ನಾವು ಪ್ರೋಟೀನ್ ಅನ್ನ ಕನ್ಸ್ಯೂಮ್ ಮಾಡ್ತೇವೆ ನಮ್ಮ ಕ್ರೇವಿಂಗ್ಸ್ ಇಂದ ನಮಗೆ ದೂರ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಹಸಿವೆ ಹೇಳುದು ಕಮ್ಮಿ ಆಗುತ್ತೆ. ಯಾಕಂದ್ರೆ ಹೊಟ್ಟೆ ತುಂಬಿದ ಫೀಲಿಂಗ್ ಅನ್ನ ಕೊಡುತ್ತೆ ಅಂಡ್ ಪ್ರೋಟೀನ್ ನಮ್ಮ ಒಂದು ಡಯಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾರೇ ಒಬ್ರು ವೆಯ್ಟ್ ಲಾಸ್ ಆಗ್ತಾರೆ ಹೇಳಿದ್ರೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಸ್ಕಿನ್ನಿಗಿರ್ಬೋದು, ಹೇರಿಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ಮಸಲ್ಸಿಗಿರ್ಬೋದು ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ನಾವು ಸಣ್ಣ ಇರುವಾಗ ಕಡ್ಲೆಕಾಯಿ ತಿಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಯಾಕೆ ಊಟ ಬೇಡ, ನಾನು ಕಡ್ಲೆಕಾಯಿ ತಿಂದಿದ್ದೆ ಅಂತ ಹೇಳ್ತಿದ್ವಿ. ಕಡ್ಲೆಯಲ್ಲಿ ನೆಲಕಡ್ಲೆಯಲ್ಲಿ ತುಂಬಾ ಹೈ ರಿಚ್ ಇನ್ ಪ್ರೋಟೀನ್ ಅದು. ಸೊ ಅದು ನಮ್ಮ ಹಸಿವೆಯನ್ನ ಕಮ್ಮಿ ಮಾಡ್ತಿತ್ತು. ಸೊ ಅದೇ ರೀತಿ ಈ ಒಂದು ಪ್ರಾಡಕ್ಟ್ ಅಲ್ಲಿ ಪ್ರೋಟೀನ್ ಹೈ ರಿಚ್ ಕ್ವಾಲಿಟಿಯ ಪ್ರೋಟೀನ್ ಹೇಳುವಂತದ್ದು ಇದರಲ್ಲಿ ಇದೆ. ಕೆಲವರಿಗೆ ಅನ್ನಿಸ್ಬೋದು ಹಾಗಾದ್ರೆ ಕಡ್ಲೆಕಾಯಿಯನ್ನೇ ನಾನು ತಿಂತೇನೆ ಪ್ರೋಟೀನಿಗೆ ಹೇಳಿ. ನಮ್ಗೆ ಎಷ್ಟು ತಿನ್ಬೇಕು ಹೇಳುವಂತದ್ದು ಗೊತ್ತಿರೋದಿಲ್ಲ. ಇದರಲ್ಲಿ ಎಕ್ಸಾಕ್ಟ್ ಎಷ್ಟು ಬೇಕು ಅಷ್ಟೇ ಪ್ರೋಟೀನ್ ಇದೆ. ಎಕ್ಸೆಸ್ ಪ್ರೋಟೀನ್ ಹೇಳುವಂತದ್ದು ನಮ್ಮ ಆರ್ಗನ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ನಮ್ಗೆ ಆಲೋಚನೆ ಬಂದ ಹಾಗೆ ನಾವು ಪ್ರೋಟೀನ್ ಅನ್ನ ಸಹ ತೆಕ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಇನ್ನೊಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಏನಿದೆ ಹೇಳಿದ್ರೆ ಫೈಬರ್ ಇದೆ. ಫೈಬರ್ ಹೇಳುವಂತದ್ದು ಯಾಕೆ ಇಂಪಾರ್ಟೆಂಟ್? ಫೈಬರ್ ಹೇಳುವಂತದ್ದು ಗುಡ್ ಕಾರ್ಬೋಹೈಡ್ರೇಟ್ಸ್. ಸೊ ನಾವು ಕಾರ್ಬೋಹೈಡ್ರೇಟ್ ಬೇಕು ಬಾಡಿಗೆ ಹೇಳ್ಬಿಟ್ಟು ಚಿಪ್ಸ್, ಸ್ನಾಕ್ಸ್, ಇನ್ನೂ ಏನೊಂದ್ರು ತಿನ್ನುವಂಥದ್ದಲ್ಲ. ಸೊ ಇದರಲ್ಲಿ ಇರುವಂತದ್ದು ಗುಡ್ ಕಾರ್ಬೋಹೈಡ್ರೇಟ್. ಸೊ ಇದು ನಮ್ಗೆ ದೇಹಕ್ಕೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ನಾರು ಪದಾರ್ಥ ಅಂತ ಹೇಳ್ಬೋದು. ಸೊ ಆ ಒಂದು ಇದರಲ್ಲಿ ಇದೆ. ಕರಗುವ ನಾರು ಮತ್ತು ಕರಗದೆ ಇರುವಂತ ನಾರು ಎರಡು ಟೈಪ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ನಮ್ಮ ದೇಹದಲ್ಲಿ ನೀರನ್ನ ಹೀರಿಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ನಮ್ಮ ಒಂದು ಡಿಟಾಕ್ಸಿಫಿಕೇಶನ್, ಹೊಟ್ಟೆಯ ಕರುಳನ್ನ ಕಂಪ್ಲೀಟ್ ಆಗಿ ಅಲ್ಲಿ ಎಲ್ಲೆಲ್ಲ ಟಾಕ್ಸಿನ್ಸ್ ಉಳ್ಕೊಂಡಿರುತ್ತೆ ಈ ಒಂದು ನಾರು ಪದಾರ್ಥ ಹೇಳುವಂಥದ್ದು ಕಂಪ್ಲೀಟ್ಲಿ ಹೊಟ್ಟೆಯ ಡಿಟಾಕ್ಸಿಫೈ ಮಾಡುತ್ತೆ. ಹೊಟ್ಟೆಯಿಂದ ಕಶ್ಮಲಗಳನ್ನ ಹೊರಗೆ ಹಾಕ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫೈಬರ್ ಹೇಳುವಂಥದ್ದು ನಮ್ಮ ಹೊಟ್ಟೆಯಲ್ಲಿರುವಂತಹ ಕರುಳಿನ ಒಂದು
ಹೆಲ್ತ್ ಅನ್ನ ಚೆನ್ನಾಗಿರುತ್ತೆ, ಇದು ಪ್ರೋಸೆಸ್ ಅನ್ನ ಚೆನ್ನಾಗಿ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಅನ್ನ ಚೆನ್ನಾಗಿ ಮಾಡುತ್ತೆ, ಹೊಟ್ಟೆಯಲ್ಲಿ ಇರುವಂತಹ ಕಶ್ಮಲಗಳನ್ನ ಹೊರಗಾಕ್ಲಿಕ್ಕೆ ಇದು ಇನ್ನೂ ಸಹ ಸಪೋರ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ನಮ್ಮ ಜೀರ್ಣ ವ್ಯವಸ್ಥೆನ ಚೆನ್ನಾಗಿ ಮಾಡುತ್ತೆ. ನಾವು ಬೇಕಾದ್ರೆ ನೋಡಿ ಗ್ರೀನ್ ಲೀವ್ಸ್ ಅನ್ನ ತಿಂದ್ರೆ ಎಲ್ಲ ನಮ್ಗೆ ಏನು ಹೊಟ್ಟೆ ತುಂಬಾ ಕ್ಲೀನ್ ಆದ ಫೀಲಿಂಗ್ ಇರುತ್ತೆ. ಗ್ರೀನ್ ಏನು ವೆಜಿಟೇಬಲ್ಸ್ ಇದೆ ಅಥವಾ ಬಸಳೆ ಇರ್ಬೋದು, ಇಂತಹ ಕೆಲವೊಂದು ಪ್ರಾಡಕ್ಟ್ ಅನ್ನ ನಾವು ತರಕಾರಿಗಳನ್ನ ನಾವು ತಿಂದಿದ್ದೆ ಆದ್ರೆ ನಮ್ಮ ಏನು ಹೊಟ್ಟೆ ತುಂಬಾ ಕ್ಲೀನ್ ಫೀಲ್ ಆಗತ್ತೆ. ಸೊ ಹೀಗೆ ನಮ್ಮ ಇದು ಹಾರ್ಟ್ ಹೆಲ್ತ್ ಇರ್ಬೋದು, ಲಿವರ್ ಹೆಲ್ತಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಕೊಲೆಸ್ಟ್ರಾಲ್ ಅನ್ನ ಬ್ಯಾಲೆನ್ಸ್ ಆಗಿ ಇಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಶುಗರ್ ಲೆವೆಲ್ ಅನ್ನ ಸಹ ಮೇಂಟೈನ್ ಮಾಡ್ಲಿಕ್ಕೆ ಈ ಒಂದು ಫೈಬರ್ ಹೇಳುವಂತದ್ದು ಹೆಲ್ಪ್ ಆಗುತ್ತೆ. ಆ ಒಂದು ಇಂಗ್ರೀಡಿಯೆಂಟ್ ಇದರಲ್ಲಿ ಇದೆ. ನೆಕ್ಸ್ಟ್ ಇದರಲ್ಲಿ ಬರುವಂತದ್ದು ಎನ್ಸೈಮ್ಸ್. ಎನ್ಸೈಮ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ? ಎನ್ಸೈಮ್ಸ್ ಹೇಳುವಂತದ್ದು ಜೀರ್ಣಕಾರಿ ಕಿಣ್ವಗಳು. ನಾವು ಯಾವುದೇ ಒಂದು ಫುಡ್ ಅನ್ನ ಫಸ್ಟ್ ಅಗಿತೇವೆ, ಅಗಿಯುವಾಗ ಸಣ್ಣದಾಗಿ ಅದನ್ನ ಕಟ್ ಮಾಡ್ತೇವೆ. ನೆಕ್ಸ್ಟ್ ಹೊಟ್ಟೆ ಒಳಗೆ ಹೋದ್ಮೇಲೆ ಎಗೇನ್ ಅದು ಕಟ್ ಆಗುತ್ತೆ. ಆ ಒಂದು ಪ್ರೋಸೆಸ್ ಅನ್ನ ಚೆನ್ನಾಗಿಡ್ಲಿಕ್ಕೆ ಈ ಒಂದು ಜೀರ್ಣಕಾರಿ ಕಿಣ್ವಗಳು ಎನ್ಸೈಮ್ಸ್ ಹೇಳುವಂತದ್ದು ಹೆಲ್ಪ್ ಮಾಡುತ್ತೆ. ಇದು ಸಪೋರ್ಟ್ ಮಾಡುತ್ತೆ ಬಾಡಿಗೆ ನಮ್ಮ ಒಂದು ಪ್ರೋಸೆಸ್, ಹೊಟ್ಟೆ ಒಳಗಿನ ಪ್ರೋಸೆಸ್ ಅನ್ನ ಚೆನ್ನಾಗಿ ಇಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಅಂಡ್ ಡೈಜೆಷನ್ ಅನ್ನ ಚೆನ್ನಾಗಿ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಅನ್ನ ಚೆನ್ನಾಗಿ ಮಾಡುತ್ತೆ. ಎನ್ಸೈಮ್ಸ್ ಹೇಳುವಂತದ್ದು ನಮ್ಮ ಒಂದು ಬಾಡಿಯಲ್ಲಿ ಇರುವಂತಹ ಪ್ರೋಟೀನ್ ತೆಕ್ಕೊಂಡಿರ್ತೇವಲ್ಲ ಅದನ್ನ ಮಸಲ್ಸ್ ಅನ್ನಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಇರುವಂತಹ ಪ್ರೋಟೀನ್ ಅನ್ನ ಮಸಲ್ಸ್ ಅನ್ನಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಆಗಲ್ಲ, ಬಟ್ ಮಸಲ್ಸ್ ಚೆನ್ನಾಗಿ ಆಗತ್ತೆ. ಯಾಕಾಗತ್ತೆ ಹೇಳಿದ್ರೆ ಈ ಒಂದು ಎನ್ಸೈಮ್ಸ್ ನಿಂದ ಆಗತ್ತೆ. ಸೊ ಮಸಲ್ಸ್ ಗ್ರೋತಿಗೆ ಇದು ಹೆಲ್ಪ್ ಮಾಡುತ್ತೆ. ಎನ್ಸೈಮ್ಸ್ ನಿಂದ ನಮಗೆ ತುಂಬಾ ರೀತಿಯಲ್ಲಿ ಬೆನಿಫಿಟ್ಸ್ ಇದೆ. ಇದು ನಮ್ಮ ಬಾಡಿಯಲ್ಲಿ ಏನು ಬ್ಲಡ್ ಕ್ಲಾಟ್ ಆಗುವಂತದನ್ನ ಸ್ಟಾಪ್ ಮಾಡುತ್ತೆ, ಅದನ್ನ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಸೆಲ್ಸ್ಗಳು ಫ್ಲೋ ಆಗ್ಲಿಕ್ಕೆ ತುಂಬಾ ಒಂದು ಒಳ್ಳೆ ರೀತಿಯ ಫ್ಲೋಗೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ 37.2 ಟ್ರಿಲಿಯನ್ ಸೆಲ್ಸ್ ಗಳಿದೆ. ಅದಕ್ಕೊಂದು ಏನು ಒಳ್ಳೆಯ ಒಂದು ಏನು ಎನರ್ಜಿ ಕೊಡ್ಲಿಕ್ಕೆ ಈ ಒಂದು ಎನ್ಸೈಮ್ಸ್ ಹೇಳುವಂತದ್ದು ಹೆಲ್ಪ್ ಮಾಡುತ್ತೆ. ಅಂಡ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಚೆನ್ನಾಗಿ ಇಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೆಲ್ಸ್ ಸ್ಟ್ರಾಂಗ್ ಇದ್ರೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ ಹೇಳಿ ಅರ್ಥ. ಅದಕ್ಕೆ ಈ ಎನ್ಸೈಮ್ಸ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಹೇಳಿದ್ರೆ ವಿಟಮಿನ್ ಅಂಡ್ ಮಿನರಲ್ಸ್. ಇದರಲ್ಲಿ ಫುಲ್ ಬರ್ದಿದ್ದಾರೆ ಏನೆಲ್ಲ ಇದೆ ಹೇಳಿ. ವಿಟಮಿನ್ B5, ವಿಟಮಿನ್ B12, B6, ಈ ಎಲ್ಲ ರೀತಿಯ ವಿಟಮಿನ್ಸ್ ಗಳನ್ನ ಇಲ್ಲಿ ಬರ್ದಿದ್ದಾರೆ. ಸೊ ನಾವು ಹೊರಗಡೆ ಇಂದ ಎಲ್ಲಾನು ನಾನು ವಿಟಮಿನ್ ಇಗೆ ಇದನ್ನ ತೆಕೊಳ್ತೇನೆ, ವಿಟಮಿನ್ ಸಿಗೆ ಲೆಮನ್ ತೆಕೊಳ್ತೇನೆ. ಸೊ ಹೀಗೆ ನಾವು ತೆಕ್ಕೊಳ್ಳಿಕ್ ಆಗೋದಿಲ್ಲ ಎವ್ರಿ ಡೇ. ಸೊ ಬಟ್ ಇದರಲ್ಲಿ ಎಲ್ಲ ಕಂಟೆಂಟ್ಗಳು ಒಂದೇ ಪ್ರಾಡಕ್ಟ್ ನಲ್ಲಿ ಇದೆ. ಮ್ಯಾಗ್ನೇಷಿಯಂ ಇದೆ, ಪೊಟ್ಯಾಷಿಯಂ ಇದೆ, ಜಿಂಕ್ ಇದೆ, ಎಲ್ಲಾನು ಈ ಒಂದೇ ಪ್ರಾಡಕ್ಟ್ ಅಲ್ಲಿ ಇದೆ. ಇದೇನ್ ಮಾಡುತ್ತೆ? ನಮ್ಮ ಫ್ಯಾಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಟಾಕ್ಸಿಕ್ ಫ್ಯಾಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಟಾಕ್ಸಿಕ್ ಫ್ಯಾಟ್ ಅಂದ್ರೆ ವಿಸರಲ್ ಫ್ಯಾಟ್. ವಿಸರಲ್ ಫ್ಯಾಟ್ ಎಲ್ಲಿರುತ್ತೆ ಹೇಳಿದ್ರೆ ನಮ್ಮ ಆರ್ಗನ್ಸ್ ಗೆ ಇರುವಂತ ಫ್ಯಾಟ್ಗಳು. ಸೊ ಆರ್ಗನ್ಸ್ ಗೆ ಇರುವಂತ ಫ್ಯಾಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಇದು ವಿಟಮಿನ್ ಅಂಡ್ ಮಿನರಲ್ಸ್ ಹೇಳುವಂತದ್ದು ಹೆಲ್ಪ್ ಮಾಡುತ್ತೆ. ಸೊ ಟಾಕ್ಸಿಕ್ ಫ್ಯಾಟ್ ಬಾಡಿಯಲ್ಲಿ ಇರುವಂತದ್ದು ಒಳ್ಳೇದಲ್ಲ. ಸೊ ಅದು ಒಳಗೆ ಇರುವಂತ ಆರ್ಗನ್ಸ್ ಗೆ ಇರುವಂತದ್ದು ಅಂಡ್ ಅದು ಜಾಸ್ತಿ ಆದ್ರೆ ನಮ್ಮ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಅದು ಇಫೆಕ್ಟ್ ಆಗುವಂತ ಫ್ಯಾಟ್ಗಳು. ಸೊ ಅದನ್ನ ರಿಮೂವ್ ಮಾಡ್ಲಿಕ್ಕೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಈ ಒಂದು ಪ್ರಾಡಕ್ಟ್ ಅಲ್ಲಿ ಇದು ಹೇರಳವಾಗಿ ಇದೆ. ಅದಕ್ಕೋಸ್ಕರ ನಾವು ಈ ಪ್ರಾಡಕ್ಟ್ ಅನ್ನ ತೆಕೋಬೇಕು ಅಂತ ನಾನು ಹೇಳುವಂತದ್ದು. ವಿಸರಲ್ ಫ್ಯಾಟ್ ಲಿಮಿಟೆಡ್ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ತುಂಬಾ ಕಾಲ ತನಕ ಬದುಕಲಿಕ್ಕೆ ಸಾಧ್ಯ ಇದೆ. ಸೊ ವಿಸರಲ್ ಫ್ಯಾಟ್ ಲಿಮಿಟೆಡ್ ಇರಲೇಬೇಕು ಬಾಡಿಯಲ್ಲಿ. ತುಂಬಾ ಜನರಿಗೆ BP ಶುಗರ್ ಬರ್ಲಿಕ್ಕೆ ಒನ್ ಆಫ್ ದಿ ಮೇಜರ್ ರೀಸನ್ ಹೇಳಿದ್ರೆ ವಿಸರಲ್ ಫ್ಯಾಟ್. ಸೊ ಅದರಿಂದಲೇ ತುಂಬಾ ಜನ ಕಾಯಿಲೆಗೆ ಒಳಗಾಗ್ತಾ ಇರುವಂತದ್ದು. ಹಾರ್ಟ್ ಡಿಸೀಸ್ ಇರ್ಬೋದು, ಯೂರಿನ್ ಪ್ರಾಬ್ಲಮ್ ಇರ್ಬೋದು. ಸೊ ತುಂಬಾ ರೀತಿಯ ಕಾಯಿಲೆಗಳಿಗೆ ವಿಸರಲ್ ಫ್ಯಾಟ್ ಇಂದ ಕಾರಣವಾಗ್ತಿದೆ. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಇಂದ ನಾವು ಫ್ಯಾಟ್ ಅನ್ನ ಬರ್ನ್ ಮಾಡ್ಕೋಬಹುದು. ಅದರ ಜೊತೆಗೆ ಸಬ್ಕಾಟಿನಸ್ ಫ್ಯಾಟ್ ಅನ್ಸ ಇದು ಬರ್ನ್ ಮಾಡುತ್ತೆ, ಎಷ್ಟು ಬೇಕು ಅಷ್ಟೇ ಬರ್ನ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ ಇದರಲ್ಲಿ ಶುಂಠಿಯ ಸಾರ ಇದೆ ಅಂಡ್ ತುಂಬಾ ರೀತಿಯ ಏನು ಓಟ್ಸ್ ಇದ್ದು ಕೆಲವೊಂದು ಇಸ್ಬುಗೋಲ್ ಇರ್ಬೋದು, ಓಟ್ಸ್ ಇರ್ಬೋದು, ಸೋಯಾ ಇರ್ಬೋದು, ಇದೆಲ್ಲಾನು ಇದರಲ್ಲಿ ಕಂಟೆಂಟ್ಗಳು ಮಿಶ್ರಣವಿದೆ. ಅಂಡ್ ಅಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಎಲ್ಲ ಒಂದು ಸತ್ವಗಳನ್ನ ಒಂದೇ ಪ್ರಾಡಕ್ಟ್ ಅಲ್ಲಿ ಪಡಿಲಿಕ್ಕಾಗತ್ತೆ ಈ ಒಂದು
ಶೇಕ್ ಇಂದ. ಅದಕ್ಕೋಸ್ಕರ ಯಾರೇ ಒಂದು ಡಯಟ್ ಮಾಡುವಾಗ ಈ ಒಂದು ಪ್ರಾಡಕ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬಾ ಜನ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ತಗೊಳ್ತಿದ್ದಾರೆ, ಅದ್ರ ಜೊತೆಗೆ ಈ ಒಂದು ಪ್ರಾಡಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂಡ್ ಹೆಲ್ತ್ ನ ಚೆನ್ನಾಗಿಡುತ್ತೆ. ಸ್ಕಿನ್ ಇರ್ಬೋದು, ಹೇರ್ ಇರ್ಬೋದು, ನಿಮ್ಮನ್ನ ಇನ್ನೂ ಸಹ ಯಂಗ್ ಆಗಿ ಕಾಣ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.